ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಗ್ಬಿಟ್ಟಿತ್ತು ಗೈಸ್, ಮತ್ತೆ ಮಾಡಿಸ್ತಾ ಇದ್ದೀನಿ. ನಾನು ಬೈ ಮಾಡಿದೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ ಗಾಯ್ಸ್. ಇವಾಗ ನಾವು ಕೆಫೆ 72 ರೀಚ್ ಆಗಿದ್ದೀವಿ. ಬರ್ಡೇ ಗರ್ಲ್ ಹೇಗೆ ಅನಿಸ್ತಾ ಇದೆ? ಜೋರಾಗಿ ಮಾತಾಡಿದ್ವಲ್ಲ, ಏನು ತುಂಬ ದಿನ ಆದಮೇಲೆ ಸಿಕ್ಬಿಟ್ಟಿದ್ಯಾಗ. ಸುಮ್ಮನೆ ನೀವು ನೋಡೋಣ ಅಂತ. ಆಲ್ಮೋಸ್ಟ್ 3 months ಆಯಿತು. ಹೌದು, 3 months ಆಯಿತು. ಬರ್ಡೇ ಗರ್ಲ್ ಔಟ್ಫಿಟ್ ಹೀಗಿದೆ. ಇವರು ಮೇಡಮ್ ಹಾಯ್, ತುಂಬ ನಾಚ್ಕೊತಾ ಇದ್ದಾರೆ. ಇವರು ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. 7 years ಆಯಿತು. 7 monthಸಿಂದ ಮರ್ತೋಗ್ಬಿಟ್ಟಿದ್ರು. 7 months ಅಲ್ಲ ಗೈಸ್, 1 month ಆಲ್ಮೋಸ್ಟ್ 1 year ಮಾತಾಡಿದ್ದೀವಿ. ತುಂಬ ಗ್ಯಾಪ್ ಅಂದರೆ ಗುಡ್ ಮಾರ್ನಿಂಗ್, ಟಿಫನ್ ಆಯಿತಾ, ಊಟ ಆಯಿತಾ, ಗುಡ್ ನೈಟ್ ಅಷ್ಟೇ ಗೈಸ್. ಇವರು ಬಿಸಿ, ನಾವು ಗೈಸ್ ನಾವಿವಾಗ ಊನೋ ಆಡ್ತಾ ಇದ್ದೀವಿ. ಸೊ ಕೆಫೆ 72 ಊನೋ ಮತ್ತು ನಾರ್ಮಲ್ ಎಷ್ಟೊಂದು ಗೇಮ್ಸ್ ಇದೆ, ತೋರಿಸ್ತೀನಿ. ಪಕ್ಕದಲ್ಲಿರೋ ರೀತಿ ಆಡ್ತಿದ್ದಾರೆ. ಲೂಡೋ ಲೈಕ್ ಎಲ್ಲ ಆಲ್ ಗೇಮ್ಸ್ ಎಷ್ಟೊಂದಿದೆ. ಲೂಡೋ ಎಲ್ಲ ಆಡ್ಬೋದು, ಚೆನ್ನಾಗಿದೆ. ಟೈಮ್ ಪಾಸ್ ಚೆನ್ನಾಗಿ ಮಾಡಿ. ಕಟ್ಟಿದ್ದಾರೆ ಅನ್ಸುತ್ತಲ್ಲ. ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಬಟ್ ಏನಂದರೆ ಗೈಸ್, ಕೇಕ್ ಮೇಲೆ ಅವ್ರ ನೇಮೇ ಇಲ್ಲ. ಅದು ಇಲ್ಲ ಮಾಡಿ ಮೇಡಮ್, ಮಾಡಿ. ಹ್ಯಾಪಿ ಬರ್ಡೇ ಬೇಬ್. ಜೋರಾಗಿ ಹೇಳಿ, ಕಟ್ ಮಾಡಿ. ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಗ್ಬಿಟ್ಟಿತ್ತು ಗೈಸ್, ಮತ್ತೆ ಮಾಡಿಸ್ತಾ ಇದ್ದೀನಿ. ಗೈಸ್ ಇಲ್ಲಿ ಫುಲ್ಲೆಲ್ಲ ಮುಗಿದ್ಮೇಲೆ ರಿವ್ಯೂ ಕೊಡಬೇಕು. ಇಲ್ಲೊಂದು ನೋಟ್ ಎಲ್ಲ ಹಾಕಬೇಕು. ಎಷ್ಟು ಚೆನ್ನಾಗಿರಲ್ಲ. ಆಟೋ ಬುಕ್ ಮಾಡ್ತಿದ್ದಾರೆ. ಶಾಪಿಂಗ್ ಮಾಡಿಸ್ತಾರೆ ನನಗೆ ಇವತ್ತು. ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರ್ತೀವಿ. ಇವಾಗ ಬಂದ್ವಿ ಔಟ್ ಸೈಡು. ತುಂಬ ಬಿಸಿಲು ಥರ ಕಾಣಿಸುತ್ತೆ. ಆಟೋ ಬುಕ್ ಮಾಡ್ತಿದ್ದಾರೆ. ಇವಾಗ ಮುಗೀತು ಬರ್ಡೇ ಸೆಲೆಬ್ರೇಷನ್ ಎಲ್ಲ. ಸೊ ಒಂದು ರೌಂಡ್ ವಿಸಿಟ್ ಹಾಕ್ಬಿಟ್ಟು ಮನೆಗೆ ಹೋಗೋಣ. ಶಾಪಿಂಗು ಆಯಿತು. ಒಂದು ರೌಂಡ್ ಶಾಪಿಂಗ್ ಮಾಡಿಸಿದ್ದಾರೆ ಇವರಿಬ್ಬರು ನನ್ನ ಹತ್ರ. ಏನೇನು ಶಾಪಿಂಗ್ ಮಾಡಿದ್ದಾಳೆ ಅಂತ ಮನೆಗೆ ಹೋಗಿ ತೋರಿಸ್ತಾಳೆ. ಗೈಸ್ ಫೈನಲಿ ಐ ರೀಚ್ ಹೋಮ್. ಸೊ ನಾನು ಜಯನಗರದಲ್ಲಿ ಏನು ಶಾಪ್ ಮಾಡಿದೆ ಅಂತ ತೋರಿಸ್ತೇನೆ. ಸೊ ಗೈಸ್ ನಾನು ಏನು ತಗೊಂಡೆ ಅಂತಂದರೆ, ಸ್ಲಿಪ್ಪರ್ ತಗೊಂಡೆ. ಸ್ಲಿಪ್ಪರ್ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಅರೌಂಡ್ 250 rupees ಆಗಿದೆ. ಸ್ವಲ್ಪ ಸಾಫ್ಟಾಗಿ ಇದೆ. ಕುರ್ತಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನು ಬೈ ಮಾಡಿದೆ. ಸೊ ನೆಕ್ಸ್ಟು ಈ ಕುರ್ತಾನ ನಾನು ಬೈ ಮಾಡಿದೆ. ನಾನು ನೋಡ್ಕೊಂಡು ತೋರಿಸ್ಕೊಂಡು ಅನಿಸುತ್ತೆ. ಸೊ ಈ ಕುರ್ತಾನ ಬೈ ಮಾಡಿದೆ. ಇದು ತುಂಬ ನಾನು ಯಾಕೆ ತೊಗೊಂಡೆ, ತುಂಬ ಸಾಫ್ಟ್ ಇದೆ. ಕಾಟನ್ ಮೆಟೀರಿಯಲ್ ತುಂಬ ಸಾಫ್ಟ್ ಇದೆ. ಸೊ ಆ ರೀಸನ್ಗೋಸ್ಕರ ಈ ಕುರ್ತಾನ ಬೈ ಮಾಡಿದೆ. ಅರೌಂಡ್ ಇದು 750 ಹೇಳಿದ್ರು. ನಾನು 780 rupees ಪೇ ಮಾಡಿದ್ದೀನಿ.
ಶರ್ಟ್ ತೊಗೊಂಡೆ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಫಾರ್ಮಲ್ ಶರ್ಟ್ ಏನಂದರೆ ಎಲ್ಲ ಯೂಸ್ ಶರ್ಟ್ ಮಾಡಬೇಕು, ಬಟ್ ಇದೇನು ಹಾಕಿ ಮಾಡೋದಿಲ್ಲ, ನಾರ್ಮಲಾಗಿ ವೇರ್ ಮಾಡ್ಬೋದು. ಸ್ವಲ್ಪ ಶಾರ್ಟ್ ಇದೆ ಅಂತ ಆ ರೀಸನ್ಗೆ ಇದನ್ನು ಬೈ ಮಾಡಿದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅನದರ್ ಒನ್, ಸೊ ಇದೊಂದು ಸೇಮ್ ಟೈಪ್, ಇದು ಅಷ್ಟೇ. ಇದು ಶರ್ಟ್ ಇದೆ, ಇದು ಓಕೆ ಚೆನ್ನಾಗಿದೆ ಅಂದ್ಬಿಟ್ಟು ಇದು ತೊಗೊಂಡೆ ಅಷ್ಟೇ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದು. 3 to 4 years ಆಯಿತು ಸ್ಟ್ರೀಟ್ ಶಾಪಿಂಗ್ ಮಾಡಿಲ್ಲ, ಬರೀ ಆನ್ಲೈನು. ಅದು ಬಿಟ್ಟರೆ ಆಫ್ಲೈನಲ್ಲಿ ಜಾಸ್ತಿ ಮಾಡಲ್ಲ. ಸಮ್ಟೈಮ್ಸ್ ಜುಡಿಯೋ ಲೈಕ್ ಮ್ಯಾಕ್ಸಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಅದಾದ್ಮೇಲೆ ಸಮ್ಟೈಮ್ಸ್ ಮಾತ್ರ ಜುಡಿಯೋ. ಲೈಕ್ ಇದನ್ನ ನಾನು ಮಿಸ್ ಮಾಡಿದೆ ನಿಮಗೆ ತೋರಿಸೋದು. ಈ ಥರ ಇದೆ. ಸೊ ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ವಾಚ್ ಲೈಕ್ ಈ ಥರ ವಾಚ್ ಮಧ್ಯೆ ಹಾಕ್ಕೊಳ್ತಾರೆ, ವಾಚ್ ಹಾಕೊಂಡಾಗ ಹಾಕೋಬೋದು. ಇದು ತುಂಬ ಚೆನ್ನಾಗಿದೆ. ಏನಂದರೆ ಗೈಸ್, ಅದು ಜಯನಗರದಲ್ಲಿ ತುಂಬ ಸರ್ಚ್ ಮಾಡಿ ತೊಗೋಬೇಕು. ನಂಗೆ ತುಂಬ ಗ್ಯಾಪ್ ಆಗಿ ಹೋಗ್ಬಿಟ್ಟಿತ್ತು. 15 days ಬ್ಯಾಕ್ ಹೋಗಿದ್ದೆ, ಬಟ್ ನನಗೇನು ಇಷ್ಟ ಆಗದೆ ಚುಡಿಯೋದಲ್ಲಿ ನಾರ್ಮಲ್ ಈ ಡ್ರೆಸ್ ತೊಗೊಂಡು ಚುಡಿಯೋದಲ್ಲೇ ಸೊ ಮತ್ತು ಒಂದು ಶರ್ಟ್ ತೊಗೊಂಡು ವಾಪಸ್ ರಿಟರ್ನ್ ಬಂದುಬಿಟ್ಟಿದ್ದೇನೆ. ಸೊ ಇವತ್ತು ಹೋದಾಗ ಜಯನಗರದಲ್ಲಿ ನನ್ನ ಫ್ರೆಂಡ್ ಜೊತೆ ಹೋದಾಗ ಶಾಪ್ ಮಾಡಿದ್ದಾಯಿತು. ಅಂದರೆ ಫುಲ್ ಎಲ್ಲ ನೋಡಿಕೊಂಡು ಶಾಪ್ ಮಾಡಿದೆ. ಬಟ್ ತುಂಬ ಹುಡುಕಿದ್ರೆ ಚೆನ್ನಾಗಿರೋದು ಸಿಗುತ್ತೆ. ಆಲ್ಮೋಸ್ಟ್ ನಾವು ಶಾಪ್ ಮಾಡ್ತಿದ್ದಿದ್ದು ಸ್ಟ್ರೀಟ್ ಶಾಪಿಂಗ್ ಆದರೆ ಮಲ್ಲೇಶ್ವರಂ ಮಾಡ್ತಿದ್ವಿ. ಅಂದರೆ ಜಾಸ್ತಿ ನಾವು ಮ್ಯಾಕ್ಸ್ ಫ್ರೆಂಡ್ಸ್ ಅಲ್ಲಿ ಮಾಡ್ತಿದ್ವಿ. ಸ್ಟ್ರೀಟ್ ಶಾಪಿಂಗ್ ಬಂದು ಪ್ರೀವಿಯಸ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ವಿ, ನಾನು ಅದನ್ನು ಲಾಸ್ಟ್ ಬ್ಲಾಗಲ್ಲಿ ಮಾಡಿದ್ದೆ, ಬಟ್ ಅದೇನೋ ಮಿಸ್ ಆಯಿತು. ಸೊ ಈ ಬ್ಲಾಗಲ್ಲಿ ಅದಕ್ಕೆ ಆನ್ಸರ್ ಕೊಡಬೇಕು. ಆನ್ಸರ್ ಮಾಡ್ತೀನಿ ಬನ್ನಿ. ಇದರ ಅವರು ಬ್ಯಾಂಗ್ಳೂರಲ್ಲಿ ಇಲ್ಲ, ಅವರು ಔಟ್ಸೈಡ್ ಇದ್ದಾರೆ, ಲೈಕ್ ಶಿವಮೊಗ್ಗ ಲೈಕ್ ಆ ಥರ ಇದ್ದಾರೆ. ಅವ್ರಿಗೆ ಜಾಬ್ ಆಗಿದೆ. ಅಲ್ಲಿ ಹೇಗಿರ್ತಾರೆ ಜನ ಮತ್ತು ಬೆಂಗಳೂರಲ್ಲಿ ಹೇಗಿರ್ತಾರೆ ಜನ ಅಂತ ಅವ್ರು ಕೇಳಿದ್ದಾರೆ. ಸೊ ಕಾರ್ಪೊರೇಟ್ ಲೈಫ್ ನನಗೇನು ಅನಿಸುತ್ತೆ ಅಂದರೆ, ಇವೆಲ್ಲೇ ಮೂವ್ ಆದ್ರೂ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಏನೇ ಬಂದು ಫೇಸ್ ಮಾಡಬೇಕು. ಹೇಗೆ ಅಂದರೆ ಓಕೆ ತುಂಬ ಹೆಲ್ಪ್ ಮಾಡೋರು ಇರ್ತಾರೆ ಬೆಂಗಳೂರಲ್ಲಿ, ಡಿಮೋಟಿವೇಟೆಡ್ ಎಲ್ಲ ಥರ ಜನನೂ ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಪರ್ಟಿಕ್ಯುಲರ್ ನಾವು ಹೀಗೆ ಅಂತಲೂ ಹೇಳೋದಕ್ಕಾಗಲ್ಲ. ನೀವೆಲ್ಲಿ ಬಂದರೂ ಸ್ಟ್ರಾಂಗ್ ಆಗಿರಬೇಕು. ಮತ್ತು ಕಾರ್ಪೊರೇಟಲ್ಲಿ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಯಾರೂ ಪರ್ಸ್ನಲ್ ಥಿಂಗ್ನ ಏನು ಶೇರ್ ಮಾಡಬೇಡಿ. ನಿಮಗೆ ಹೋಗ್ತಾ ಅನ್ನಿಸ್ಬೇಕು ನೀವೇನೇ ನಿಮಗೆ ಒಂದು ಸ್ಟ್ರಾಂಗ್ ಬಿಲ್ಡ್ ಆಗಬೇಕು, ಅವ್ರ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆದರೆ ಮಾತ್ರ ನೀವು ಅವ್ರ ಮೇಲೆ ಏನಾದರೂ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಏನೂ ಹೇಳ್ಕೋಬೇಡಿ, ಸ್ವಲ್ಪ ದಿನವರೆಗೂ ವೆಯ್ಟ್ ಮಾಡಿ. ಆಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಬೆಂಗಳೂರಲ್ಲಿ ಬಂದು ಎಲ್ಲೇ ಬೆಂಗಳೂರಲ್ಲ ಬೇರೆ ಎಲ್ಲೋದ್ರೂ ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ನೀವು. ಫುಡ್ ಅಕೊಮಡೇಷನ್ ಇನ್ಕ್ಲೂಡಿಂಗ್ ಫುಡ್ ಮೇ ಬಿ ಪೀಚಿಲೆಲ್ಲ ಆಲ್ಮೋಸ್ಟ್ 5 to 6,000 7,000 8,000ವರೆಗೂ ಪೀಚಿಲೆಲ್ಲ ಪೇ ಮಾಡಬೇಕಾಗುತ್ತೆ. ಬಟ್ ಪಿ ಜಿ ಫುಡ್ ಎಲ್ಲ ಅಷ್ಟಕ್ಕಷ್ಟೇ. ನನಗೆ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಪೀಚಿಲಿರೋದು ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ ಫುಡ್ ಎಲ್ಲ. ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಸೇಮ್ ಏಜ್ ಗ್ರೂಪ್ ಯಾರೂ ಇಲ್ಲಿ ಸಿಗಲ್ಲ ನಿಮಗೆ. ಸಿಕ್ಕೋದ್ರೆ ಅದು ನಮ್ಮ ಲಕ್ ಅಷ್ಟೇ. ತುಂಬ ಏಜ್ ಆಗಿರೋರು ಇರ್ತಾರೆ, ಮಿಡಲ್ ಏಜ್ ಇರ್ತಾರೆ, ನಮಗಿನ್ನ ಚಿಕ್ಕವರು ಇರ್ತಾರೆ. ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲೇ ಹೋದ್ರೂ, ಯಾವುದೇ ಆಫೀಸ್ಗೆ ಹೋದ್ರು, ಯಾವುದೇ ಕಾರ್ಪೊರೇಟ್ಗೆ ಹೋದ್ರೂ ಸೇಮ್ ಏಜ್ ಇರೋ ಪೀಪಲ್ ಸಿಗಲ್ಲ. ಡಿಫ್ರೆಂಟ್ ಮೈಂಡ್ ಸೆಟ್ ಎಲ್ರಿಗೂ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಯಾರನ್ನೂ ಟ್ರಸ್ಟ್ ಮಾಡಬೇಡಿ. ಸ್ವಲ್ಪ ನಿಮಗೆ ಅವ್ರ ಮೇಲೆ ಟ್ರಸ್ಟ್ ಬಿಲ್ಡ್ ಆಗೋವರೆಗೂ, ನಿಮ್ಗೆ ಓಕೆ ಕಂಫರ್ಟಬಲ್ ಆಗಿ ಇರ್ತೀರಾ, ಓಕೆ ಅನ್ಸೋವರೆಗೂ ಯಾರ ಹತ್ರ ಏನೂ ಡಿಸ್ಕಷನ್ ಮಾಡಬೇಕು. ಯಾವ ಥರ ಔಟ್ಫಿಟ್ ವೇರ್ ಮಾಡಿದ್ರು ಗೊತ್ತಿ ಏನೂ ಅನ್ಸಲ್ಲ. ನಿಮಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ನೇ ವೇರ್ ಮಾಡಿ. ಇಂಡಿಯನ್ ಔಟ್ಫಿಟ್ ಅಂತಲೇ ಮೆನ್ಷನ್ ಮಾಡಿದ್ರೆ, ನಿಮ್ಗೆ ಯಾವ ಥರ ಔಟ್ಫಿಟ್ ನಿಮಗೆ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಆ ಥರ ಡ್ರೆಸ್ನ ವೇರ್ ಮಾಡಿ. ಇಲ್ಲಿ ಯಾರೂ ಏನೂ ರೆಸ್ಟ್ರಿಕ್ಟ್ ಮಾಡಲ್ಲ. ನಿಮ್ಗೆ ಹೇಗಿರ್ತೀರೋ ಹಾಗೆ ಇರಿ.
ಬೇರೆಯವ್ರಿಗೋಸ್ಕರ ನೀವಂತೂ ಯಾರಿಗೋಸ್ಕರ ಚೇಂಜ್ ಆಗಬೇಡಿ, ನಿಮ್ಮನ್ನ ಎಲ್ಲೂ ನೀವು ಬಿಟ್ಕೊಡ್ಬೇಡಿ. ಇದು ನನ್ನ ಸಜೆಷನ್ ನಿಮಗೆ. ಬೇರೆಯವ್ರಿಗೋಸ್ಕರ ಚೇಂಜ್ ಆಗೋದು ಬೇಡ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಲೈಫ್ ಲೀಡ್ ಮಾಡಿ, ಎಂಜಾಯ್ ಮಾಡಿ, ಅವಾಗವಾಗ ಟ್ರಾವೆಲ್ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ರು ನೀವು ಯಾವ ಥರ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಬೇಕು ಅಂತಲೂ ಹೇಳಿ. ಥ್ಯಾಂಕ್ ಯು ಗೈಸ್, ಬಾಯ್.